4ನೇ ವಚನ. ನೀವು ಆ ಸಂಗತಿಯನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು. ಆಗ ಇಸ್ರಾಯೇಲರಲ್ಲಿ ಯಾರಿಂದಾದರೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷನಾಗಲಿ ಸ್ತ್ರೀಯಾಗಲಿ ಹಿಡಿದು ಊರ ಹೊರಗೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು. ಒಬ್ಬನ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಶಿಕ್ಷೆಯಾಗಬಾರದು. ಒಬ್ಬನ ಸಾಕ್ಷಿ ಮೇಲೆ ಮರಣ ಶಿಕ್ಷೆ ಆಗಬಾರದು. ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ 2 ಇಲ್ಲವೇ 3 ಸಾಕ್ಷಿಯಾಗಬೇಕು. ಎಂತಂದ್ರೆ ದೇವರೇ ಕೊಟ್ಟಂತ ನಿಬಂಧನೆಯನ್ನು ದೇವರೇ ನೆರವೇರಿಸ್ತಾ ಇದ್ದಾರೆ. ಎಷ್ಟು ಜನ ಸಾಕ್ಷಿ ಇರಬೇಕು? ಮನುಷ್ಯರು ಮಾಡುವಂತ ಪಾಪಕ್ಕೆ ಎಷ್ಟು ಜನ ಸಾಕ್ಷಿ ಇದ್ದಾರೆ? ಗೋಡೆಯೊಳಗಿಂದ ಕಲ್ಲು, ಚಾವಣಿಯ ಮರಗಳೊಳಗಿಂದ ತೊಲೆ. ಹೌದು ಅಂತ ಕೋರ್ಟಲ್ಲಿ ಇಬ್ಬರಿಬ್ರು ಸಾಕ್ಷಿ ಮೇಲೆ ಹೌದು ಸ್ವಾಮಿ ನಾವು ನೋಡಿದ್ವಿ, ಇವರೇ ವಿಚಾರ ಮಾಡ್ತಾ ಇದ್ದು, ಇವರೇ ಆ ಚಿಕ್ಕ ಮಗು ಮೇಲೆ ಬಲಾತ್ಕಾರ ಮಾಡಿದ್ದು ಅಂತ ಕೋರ್ಟಲ್ಲಿ ಅನೇಕರು ಸಾಕ್ಷಿ ಹೇಳ್ತಾರೆ ನೋಡ್ರೆ. ಇವಾಗ ದೇವ್ರ ಸನ್ನಿಧಿಗೆ ಯಾರು ಸಾಕ್ಷಿ ಹೇಳ್ತಾ ಇದ್ದಾರೆ? ದೇವ್ರ ಸನ್ನಿಧಿಗೆ ಹೋಗಿ ಸಾಕ್ಷಿ ಹೇಳ್ತಾರೆ ಯಾರು? ಗೋಡೆಯೊಳಗಿಂದ ಕಲ್ಲು, ಮರಗಳೊಳಗಿಂದ ಚಾವಣಿಯು ಹೌದು ಸ್ವಾಮಿ ನಾವು ನೋಡಿದ್ದೇವೆ. ಈ ಸೊದೋಮ್ ಗೊಮೋರದವರು ಪ್ರಾಣಿನೂ ಬಿಡ್ತಾ ಇಲ್ಲ, ಹೆಂಗಸನೂ ಬಿಡ್ತಾ ಇಲ್ಲ, ಚಿಕ್ಕ ಮಕ್ಕಳನ್ನು ಬಿಡ್ತಾ ಇಲ್ಲ, ಪಾಪನೂ ಬಿಡ್ತಾ ಇಲ್ಲ, ಗಂಡಸನ್ನು ಬಿಡ್ತಾ ಇಲ್ಲ, ನರಹಂತಕರಾಗಿದ್ದಾರೆ, ಕಾಮಂಧಕರಾಗಿದ್ದಾರೆ. ದೇವ್ರೇ ಇವರನ್ನು ಭಸ್ಮ ಮಾಡು ಅಂದಾಗ ದೇವರು ನನ್ನ ಮಕ್ಕಳು ಈ ಥರನ ಕಲ್ಲು ನೀನೆಲ್ಲ ತಪ್ಪು ತಿಳ್ಕೊಂಡಿದ್ದೆ ನನ್ನ ಮಕ್ಕಳ ಬಗ್ಗೆ. ನನ್ನ ಮಕ್ಕಳು ಹಂಗೆ ಆಗ ಸಾಧ್ಯ ಇಲ್ಲ. ನನ್ನ ಮಕ್ಕಳು ನಂತರ ಪರಿಶುದ್ಧರು, ನಂತರ ನೀತಿವಂತರು. ಏನ್ ಮಾತಾಡ್ತಾ ಇದೀಯ ನೀನು? ಕಲ್ಲು ಚಾವಣಿಗಳೇ ಏನ್ ಮಾತಾಡ್ತಾ ಇದ್ದೀರಾ ನೀವು ನನ್ನ ಮಕ್ಕಳ ಬಗ್ಗೆ? ಹೌದಾ ಪ್ರೇರೆ? ದೇವರನ್ನು ಕೇಳಿರ್ಬೋದು ಅನ್ಕೋತೀರಾ ಪ್ರೇರೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಮಕ್ಕಳುಗಳು ತಂದೆ ಮುಂದೆ ಒಂದು ರೀತಿಲಿದ್ದಿ ಬೆನ್ನ ಹಿಂದೆ ಪಾಪ ಮಾಡುವುದನ್ನು ತಂದೆಯನ್ನು ಯಾರಾದರೂ ಹೇಳಿದ್ರೆ ಕೇಳ್ತಾರ ಪ್ರೇರೆ? ನನ್ನ ಮಗನು ಆ ರೀತಿ ಅಲ್ಲ, ನನ್ನ ಮಗಳು ಖಂಡಿತ ಆ ರೀತಿ ಅಲ್ಲ. ನೀವು ಯಾರನ್ನು ಬೇರೆಯವ್ರನ್ನ ನೋಡಿದ್ದೀರಾ? ಅದೇ ಥರ ಇರೋರನ್ನ ಬೇರೆಯವ್ರನ್ನ ನೋಡಿದ್ದೀರಾ? ನನ್ನ ಹೆಂಡತಿನ ಬೇರೆಯವ್ರ ಜೊತೆನಾ? ಬೇರೆಯವ್ರು ಯಾರನ್ನ ನೋಡಿದ್ದೀರಾ? ನೋಡಿ ನೀವು. ನನ್ನ ಹೆಂಡತಿ ಯಾವತ್ತೂ ಆ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ಬ ಗಂಡನ ಹೇಳ್ತಾನ, ಒಬ್ಬ ತಂದೆ ಹೇಳ್ತಾನ ತನ್ನ ಮಕ್ಕಳನ್ನು ಕುರಿತು? ಹೇಳ್ತಾರ ಇಲ್ಲ ಪ್ರೇರೆ? ಯಾಕಂದ್ರೆ ಅಧಿಕವಾಗಿ ನಂಬಿರ್ತಾನೆ. ಒಬ್ಬ ತಂದೆ ಮಕ್ಕಳ ಮೇಲೆ ಅಧಿಕವಾದಂಥ ಪ್ರಾಣ ಇಟ್ಟು